ಅಮ್ಮ ಕಾಳಿ, ನನಗೇನ್ ಮಾಡ್ಲಿ? ಆ ಪೈಲ್ವಾಲ್ ನನ್ನನ್ನಂತೂ ಖಂಡಿತವಾಗ್ಲೂ ಹೊಡೆದು ಬಡ್ದು ಬಿಸಾಕ್ಬಿಡ್ತಾರೆ. ಹುಚ್ಚಿಡ್ದಿದ್ಯಾ? ಆ ಪೈಲ್ವಾನನ್ನ ಎತ್ತೋದಿರ್ಲಿ, ಅಲ್ಲಾಡ್ಸೋದಕ್ಕೂ ಆಗಲ್ಲ. ಅಲ್ಲ, ಈ ಸಜ್ಜಿಗೆ ಪಾತ್ರೆ ತಗೋ, ಶುದ್ಧ ದೇಸಿ ತುಪ್ಪದಿಂದ ಮಾಡಿದ್ದೀನಿ. ಇದನ್ನ ತಿಂದ್ರೆ ನಿನ್ ಶರೀರದಲ್ಲಿ ಶಕ್ತಿ ತುಂಬಿಕೊಳ್ಳುತ್ತೆ. ಅಯ್ಯೋ, ಕೈಯಲ್ಲೇನಿದೆ? ನೀವೇನ್ ತಂದಿದ್ದೀರಾ? ಬಾದಾಮಿ. ಇದನ್ನ ತಿಂದ್ರೆ ನಿನಗೆ ಶಕ್ತಿ ಬರುತ್ತೆ. ತಗೋಲಮ್ಮ, ಬಾಳೆ ತಿನ್ನು. 2 ದಿನ ಆದ್ಮೇಲೆ ನೀನು ಮಲಯುದ್ಧ ಮಾಡ್ಬೇಕಲ್ವಾ? ತಗೋ. ಅಯ್ಯೋ, ನಿಮಗೆಲ್ಲ ಹುಚ್ಚಿಡ್ದಿದ್ಯಾ? ಇಷ್ಟೆಲ್ಲ ತಿಂದ್ರೆ ನನ್ನ ಹೊಟ್ಟೆನೇ ಹಾಳಾಗೋಗುತ್ತೆ. ಕುಸ್ತಿ ಮಾಡೋದಿರ್ಲಿ, ಅಲ್ಲಿ ಹೋಗೋದಕ್ಕೂ ಆಗೋದಿಲ್ಲ. ಬಾಯ್ ಮುಚ್ಕೊಂಡು ತಿಂತಾ ಇರು. ಶಾರದಾ, ನಾನಲ್ಲ, ಅಮ್ಮ ಹೇಳ್ತಿದ್ದಾರೆ. ಅಯ್ಯೋ ಅಮ್ಮ, ಏನ್ ಹೇಳ್ತಿದ್ದೀರಾ? ಉಳಿದಿರೋ 2 ದಿನದಲ್ಲಿ ಇದನ್ನೆಲ್ಲ ತಿಂದು ಪೈಲ್ವಾನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀರಾ? ಮತ್ತೇನ್ ಯೋಚನೆ ಮಾಡಿದ್ಯಾ? ಆ ದುರ್ಜನ ಪೈಲ್ವಾನನ ಶಿಷ್ಯ ಉದ್ದ ಅವ್ನ್ ಯಾವನೋ ಸೋಲ್ಸೋದಕ್ಕೆ ಯಾವ ಉಪಾಯನೂ ಮಾಡಿಲ್ಲ. ಮತ್ತಿದನ್ನ ಯಾಕೆ ಒಪ್ಕೊಂಡೆ? ಮತಿಹೀನ ಆಗಿದ್ಯಾ ಅಂತ ಅನ್ಸುತ್ತೆ. ಮತಿಹೀನ ಅಂತೂ ಸಂಪೂರ್ಣವಾಗಿ ಆಗ್ಬಿಟ್ಟಿದ್ದೀನಿ ಬಿಡು. ಮಹಾರಾಜರು ಮತ್ತೆ ವಿಜಯನಗರದ ಪ್ರತಿಷ್ಠೆನ ನನ್ನ ಎದುರು ಆಚಾರ್ಯರು ತಂದ್ಬಿಟ್ರು. ಬೇರೆ ಯಾವ ಉಪಾಯನೂ ಇರ್ಲಿಲ್ಲ ನನ್ನ ಹತ್ರ. ಮತ್ತೆ ಆ ಲಿಂಬಂದಿನ ಎತ್ತಿ ಎತ್ತಿ ಬಿಸಾಕ್ದಾಗ ಮಹಾರಾಜರ ಮರ್ಯಾದೆ ಹೋಗಲ್ಲ ಅಂತ ಅನ್ಕೊಂಡಿದ್ಯಾ ನೀನು? ಇದನ್ನೆಲ್ಲ ಲಾಮ ಅನ್ನೋದಕ್ಕೆ ಲಿಂಬ ಜೀವಂತವಾಗಿ ಬಿಟ್ಟಿರ್ಬೇಕಲ್ವಾ? ಅಯ್ಯೋ ಗುಂಡಪ್ಪ, ಯಾಕೆ ಹೆದರ್ಸ್ತಿದ್ಯಾ ನನ್ನನ್ನ? ಹಾಗಿದ್ರೆ ಹೇಳು ನೋಡೋಣ, 2 ದಿನದ ಅವಧಿ ಯಾಕೆ ಹೇಳ್ದೆ ಅಂತ? ಯಾಕಂದ್ರೆ ಲಾಮ ಕೊನೆ ಹಸಿನ ಪೂರ್ತಿ ಮಾಡ್ಕೊಳ್ಳಿ ಅಂತ. ಅಯ್ಯೋ, ಸುಮ್ನಿರು. ಯಾವುದೇ ಸಮಸ್ಯೆಗಳು ಎದುರುಗಡೆ ಬಂದ್ರೆ ಅದನ್ನ ಬಿಟ್ಬಿಡ್ಬೇಕು. ತಲೆಗೆ ಯಾವುದೇ ಉಪಾಯ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಕೊಡ್ಬೇಕು. ಇದು ರಾಮನ ಸೂತ್ರ ಸಂಖ್ಯೆ 4. ಇದು ರಾಮನ ಸೂತ್ರ ಸಂಖ್ಯೆ 404. ಏನಾದ್ರೂ ಯುಕ್ತಿ ಹೊಳಿತಾ? ಯಾವ್ದಾದ್ರೂ ಉಪಾಯ ಸಿಕ್ತೋ ಇಲ್ವೋ ಅಂತ ಹೇಳು. ಏನ್ ಹೇಳಿ ಶಾರದಾ, ನನಗೇನು ಉಪಾಯ ಹೊಳಿತಿಲ್ಲ ಅಮ್ಮ. ನನಗೇನು ಗೊತ್ತಾಗ್ತಿಲ್ಲ. ನೀವೆಲ್ಲ ಯಾಕೆ ಎದುರಿಸ್ತಿದ್ದೀರಾ? ನನಗೆ ಭಯ ಆಗ್ತಿದೆ. 2 ದಿನ ಆದ್ಮೇಲೆ ಆ ದುಷ್ಟ ದುರ್ಜನನ ಬಲಿಷ್ಠವಾದ ಕೈಯಲ್ಲಿ ಅವನೇನಾದ್ರೂ ನನ್ನ ಮೇಲೆ ಕೂತ್ಕೋಬಿಟ್ರೆ ನಂದಂತೂ ಪ್ರಾಣ ಹೋಗ್ಬಿಡುತ್ತೆ. ನೋಡತ್ತರ ಸಾಯಿಸ್ಬಿಡ್ತಾನೆ ನನ್ನನ್ನ. ಅಮ್ಮ ಅಮ್ಮ ಅಮ್ಮ. ಅಲ್ಲೇ ನಿಂತ್ಕೊಳ್ಳಿ. ಮುಂದೆ ಬಂದ್ರೆ ಆಗ ಸೊಳ್ಳೆ ತರ ಹೊಸಕಾಕ್ಬಿಡ್ತೀನಿ. ನನಗೆ ಚೆನ್ನಾಗಿ ಗೊತ್ತಿದೆ ನೀವಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ. ನನಗೆ ಗೊತ್ತಾಯ್ತು ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ. ಪಂಡಿತ ರಾಮಕೃಷ್ಣರ ಜೀವದ ಭಿಕ್ಷೆ ಕೇಳೋಕ್ ಬಂದಿದ್ದೀರಾ? ಇಲ್ಲ, ಖಂಡಿತ ಅಸತ್ಯ. ನಿಮ್ಮ ಅನುಮಾನ ಸರಿಯಾದ್ದಲ್ಲ ದುರ್ಜನ ಮಹೋದಯ. ನೀವು ಹಾಗಂತೀರಾ? ನಿನ್ನೆ ಅದೇನೇನೋ ವಿಚಿತ್ರವಾಗಿ ಮಾತಾಡ್ತಾ ಇದ್ರಿ, ಮತ್ತಿವತ್ತು ಒಳ್ಳೊಳ್ಳೆ ಮಾತಾಡಿ ಆಗ ನಿಮ್ಗೇನನ್ಸುತ್ತೆ ನೀವು ನನ್ನ ಮಾತಲ್ಲಿ ಸಿಕ್ಕಾಕಿಸ್ತೀರಾ? ಅದು ಅಸಂಭವ. ಇಲ್ಲ, ನಾನು ನಿನ್ನ ಪಕ್ಷದವನೇ. ನನಗೆ ಗೊತ್ತಿದೆ ನಿಮ್ಮ ಶಿಷ್ಯ ಲಿಂಬ ಮಲ್ಲ ಯುದ್ಧದಲ್ಲಿ ಪಂಡಿತ ರಾಮಕೃಷ್ಣನನ್ನ ಪರಾಜಿತಗೊಳಿಸಿ ಅವನನ್ನ ಮಣ್ಣಾಗಿಸ್ತಾನೆ ಅಂತ. ಅದರ ಸಲುವಾಗಿ ನಾನು ನಿಮಗೆ ಒಂದಷ್ಟು ಸಲಹೆ ಕೊಡೋಣ ಅಂತ ಬಂದಿದ್ದೀನಿ. ಏನೋ ಸಲಹೆ ಕೊಡ್ತೀರಾ? ನಿಮಗಷ್ಟು ಧೈರ್ಯನಾ? ನನ್ನ ಅಖಾಡಕ್ಕೆ ಬಂದು ನನಗೆ ಸಲಹೆ ಕೊಡ್ತೀರಾ? ನೀವಿಬ್ರು ಏನಾದ್ರೂ ನಿಮ್ಮ ಬಾಯಿ ತೆಗೆದ್ರೆ ನಿಮ್ಮ ಎಲ್ಲ ಹಲ್ಲುಗಳನ್ನು ಮುರಿದು ಹಾಕ್ತೀನಿ. ನಿಮಗೆ ನನ್ನ ಶಕ್ತಿಯ ಬಗ್ಗೆ ಮತ್ತು ನನ್ನ ಶಿಷ್ಯರ ಶಕ್ತಿಯ ಬಗ್ಗೆ ವಿಶ್ವಾಸವಿಲ್ಲವೇ? ಖಂಡಿತ ಇದೆ. ನನಗೆ ಅವರಿಬ್ಬರ ಮೇಲೆ ಪೂರ್ಣ ವಿಶ್ವಾಸವಿದೆ.
ಲಿಂಬ, ಸಿಂಹ, ಸ್ವಲ್ಪ ಇವರ ಮನಸ್ಸಿನ ಅನುಮಾನನ ದೂರ ಮಾಡಿ. ಆಯ್ತು ಗುರುಗಳೇ. ನನ್ನನ್ನು ಯಾಕೆ ಹಿಡ್ಕೊಂಡಿದ್ದೀರಾ? ನಾನೇನು ಹೇಳಲೇ ಇಲ್ವಲ್ಲ, ಗುರುಗಳು ತಾನೇ ಹೇಳಿದ್ದು. ಅಯ್ಯೋ, ಮೊದಲು ಶಿಷ್ಯನಿಗೆ ಬುದ್ಧಿ ಕಲಿಸೋಣ. ಅಯ್ಯೋ, ಹೊಡೆದಾಕ್ಬಿಟ್ರಲ್ಲಪ್ಪ ನನ್ನ ಶಿಷ್ಯನ. ಅಯ್ಯ, ಏನು ಇಲ್ಲ ಬೇಡ. ದುರ್ಜನ್ ಮಹೋದಯ, ನಿಮ್ಮ ಶೈಲಗಳನ್ನು ನಿಲ್ಲಿಸಿ. ನಾನು ನಿಮ್ಗೆ ಪ್ರಶಂಸೆ ಮಾಡೋದಕ್ಕೆ ಬಂದಿದ್ದೀನಿ. ನಿಮ್ಮ ಪೈಲ್ವಾನ್ಗಿರಿನ ನಾನು ನೋಡಿದ್ದೀನಿ. ಇವರಿಬ್ಬರನ್ನ ನಿಲ್ಸಿ ಬದಲು ಅಲ್ಲ ನಿಲ್ಸಿ ಬದಲು ಹೊಡಿಬೇಡಿ ಅಂತೇಳಿ. ಧನ್ಯವಾದ. ನಾನು ನಿಮಗೆ ಒಂದು ಶಾಸ್ತ್ರ ಸ್ವರ್ಣ ಮುದ್ರೆಯ ಒಂದು ಪದವಿ ತಂದಿದ್ದೆ. ನಮ್ಮ ಬಳಿ ಆಗಲೇ ಸುಮಾರು ಮುದ್ರೆಗಳಿವೆ. ಈಗ ನೀವು ಮತ್ತೇನ್ ತಂದಿದ್ದೀರಿ? ನೀವೇನ್ ಬಯಸ್ತೀರೋ ಅದನ್ನೇ ನಾವು ಕೊಡ್ತೀವಿ. ರಾಜ ಪುರೋಹಿತ ತಾತಾಚಾರ್ಯ ನಾನು. ನಾವು ನಮ್ಮ ವಿಶೇಷವಾದ ವಜ್ರಂಗ ಬಾಣವನ್ನ ಪ್ರಯೋಗ ಮಾಡೋದಕ್ಕೆ ಒಂದು ಮಾನವ ಶರೀರದ ಅವಶ್ಯಕತೆ ಇದೆ. ಮಾನವ ಶರೀರದ ಅವಶ್ಯಕತೆ ಇದೆ. ನಮ್ಮ ಶಿಷ್ಯ ಮಣಿ, ಇವನು ಮಾನವನ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದ್ರೆ ಇವನ ಶರೀರ ಮಾತ್ರ ಮಾನವ ರೀತಿಯ ಇದೆ. ಅವನನ್ನು ಸ್ವೀಕರಿಸಿ. ಅಯ್ಯೋ ಬೇಡ ಗುರುಗಳೇ, ನಾನೀಗಾಗಲೇ ಸುಂದರ. ಅಯ್ಯೋ, ಇವನ್ ತುಂಬಾ ಭಯ ಪಡ್ತಾ ಇದ್ದಾನೆ. ನೀವು ಇವನ್ಗೆ ಗುರು ಅಲ್ವಾ? ನೀವು ಹತ್ರಕ್ ಬಂದ್ರೆ ಆಗ ಇವನು ಖಂಡಿತ ಬರ್ತಾನೆ. ನಾನು ಮುಂದೆ ಬರ್ತೀನಿ. ನಾನು ಬಂದಿದ್ದೀನಲ್ಲ ಮುಂದೆ, ನನ್ಗೆ ಯಾವುದೇ ರೀತಿ ಭಯ ಇಲ್ಲ. ಬಾರೋ ಮಣಿ, ಬಾರೋ. ದುರ್ಜನ ಮಹೋದಯರ ಸಮಕ್ಷಮಕ್ಕೆ ಬಂದು ನೋಡು ಹೇಗೆ ಅವರು ಬಜರಂಗ ಬಾಣವನ್ನ ಹೂಡ್ತಾರೆ ಅಂತ ತೋರಿಸಿ. ನಾನು ನಿಂತಿದ್ದೀನಿ, ತೋರಿಸಿ. ಹೌದಾ, ಇದೇನಾ ಅದು? ಆಹಾ, ಎಂತ ಆನಂದ. ಬಹಳ ಚೆನ್ನಾಗಿದೆ. ಮುಂದೆ ಏನು? ಬರೀ ನಿಮ್ಮ ಸೊಂಟಕ್ಕೆ ಹೊಡಿಬೇಕಾಗುತ್ತೆ. ಯಾರನ್ನ? ಗುರುಗಳೇ, ನೀವು ಹುಷಾರಾಗಿ ಇದ್ದೀರಾ? ಏನಾಯ್ತು ನಿಮಗೆ? ನಡೆಯುವುದರಲ್ಲಿ ಕಷ್ಟವಾಗುತ್ತದೆ. ನಮ್ಮ ಗುರುಗಳಿಗೆ ಅವರು ಹಾಗೂ ನಿಮ್ಮ ಮುಖದಲ್ಲಿ ನೋವು ಎದ್ದು ಕಾಣಿಸುತ್ತಿದೆ. ಏನಾಯ್ತು ಗುರುಗಳೇ? ಅದು ಮಹಾರಾಜರೇ, ನಾನು ಅಂದ್ರೆ ನಾನು ಹೇಳೋ ಅರ್ಥ ಏನಂದ್ರೆ, ನಾನೊಂದು ಭಾರವಾದ ವಸ್ತುವನ್ನು ಎತ್ತ ಹೋಗಿ ಹಿಂಗೆ ಆಗ ನನಗನ್ನಿಸ್ತು ನನ್ನ ಸೊಂಟದಲ್ಲಿ ಏನೋ ನೋವು ಕಾಣಿಸ್ಕೊಳ್ತು. ಸರಿ ಗುರುಗಳೇ, ನೀವು ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಇಲ್ಲ ಮಹಾರಾಜ್ರೆ, ಅದು ನಾನು ಕೂರೋದಕ್ಕೆ ಆಗೋದಿಲ್ಲ. ನಾನು ಕೂತ್ಕೊಂಡ್ರೆ ನೋವಿನ್ನು ಹೆಚ್ಚಾಗುತ್ತೆ. ಸರಿ ಗುರುಗಳೇ, ನೀವು ನಿಂತೇ ಇರಿ. ರಾಮ 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 ಪ್ರಣಾಮಗಳು ಮಹಾಪ್ರಭು. ಅಯ್ಯೋ ಲಾಮ, ಈ ದುರ್ಜನ ಯುದ್ಧದಲ್ಲಿ ಭಾಗವಹಿಸ್ತಿಲ್ಲ. ಮತ್ತೆ ಅವನು ಯಾಕೆ ಅಲ್ಲೇತಿ ಬಂದಿದ್ದಾನೆ? ಅದೇನಿಲ್ಲ, ಕೇವಲ ಅವ್ರ ಚೇಲಗಳಿಗೆ ಪ್ರೇರೇಪಣೆ ಕೊಡೋದಕ್ಕೋಸ್ಕರ. ಲಿಂಬ, ಇವನನ್ನ ಸೊಳ್ಳೆ ತರ ಹೊಸ್ಕ್ ಹಾಕು. ಅಪ್ಪಣೆ ಗುರುಗಳೇ, ಸರಿಯಾಗಿ ಮಾಡ್ತೀನಿ. ಇವತ್ತು ನಾನು ನಿನ್ನ ಹೊಡೆದು ಧೂಳಿಪಟ ಮಾಡ್ಬಿಡ್ತೀನಿ ಪಂಡಿತ ರಾಮಕೃಷ್ಣ. ವಿಜಯನಗರದ ಪ್ರಜೆಗಳೇ, ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಮಲ್ಲ ಯುದ್ಧ ವಿಜಯನಗರದ ಪಂಡಿತ ರಾಮಕೃಷ್ಣ ಮತ್ತು ದುವಾದಾರ ದುರ್ಜನನ ಶಿಷ್ಯ ಲಿಂಬಾನ ಮಧ್ಯೆ ನಡೆಯುತ್ತೆ. ಈ ಸ್ಪರ್ಧೆಯ ಕೇವಲ ಒಂದೇ ನಿಯಮ, ಇಬ್ಬರಲ್ಲಿ ಯಾರೂ ಸಹ ಅಖಾಡದ ಕೆರೆಯಿಂದ ಆಚೆ ಹೋಗೋ ಹಾಗಿಲ್ಲ. ಅದರ ವಿರುದ್ಧವಾಗಿ ಈ ಸ್ಪರ್ಧೆ ನಿಯಮ ಮುಕ್ತವಾಗಿದೆ. ಮತ್ತೆ
ಯಾವುದಾದ್ರೂ ಕಾರಣದಿಂದ ಯಾರಾದ್ರೂ ಒಬ್ಬರ ಮೃತ್ಯುವಾದರೆ ಅದು ಆ ಘಟನೆಗಾಗಿ ಪ್ರತಿದ್ವಂದ್ವಿಯೂ ಕೂಡ ದೋಷಿ ಆಗಲ್ಲ. ಮತ್ತೆ ಹೌದು, ಆಯೋಜಕರೂ ಅಲ್ಲ. ಮಹಾರಾಜರೇ, ನಮಗೆ ಪಂಡಿತ ರಾಮಕೃಷ್ಣರ ಬಗ್ಗೆ ಬಹಳ ಚಿಂತೆಯಾಗುತ್ತಿದೆ. ಚಿಂತಿತರಂತೂ ನಾವು ಕೂಡ ಮಹಾರಾಣಿ. ಆದರೆ ದುರ್ಭಾಗ್ಯವಶ ಚಿಂತೆಯನ್ನು ಬಿಟ್ಟು ನಾವು ಬೇರೆ ಏನು ಮಾಡಲು ಸಾಧ್ಯವಿಲ್ಲ. ತಾಯಿ, ರಾಮನ್ನ ಕಾಪಾಡು. ಒಂದು ಕ್ಷಣ ಕಾಲಾವಕಾಶ ಕೊಡಿ ಮಹಾಪ್ರಭು. ಈ ಕುಸ್ತಿ ಶುರು ಆಗೋಕ್ಕೂ ಮೊದಲು ಲಿಂಬ ಇದನ್ನ ಪ್ರಮಾಣ ಮಾಡಿ ತೋರಿಸ್ಬೇಕು, ಇವ್ರು ನನ್ನ ಹತ್ರ ಕುಸ್ತಿ ಆಡೋದಕ್ಕೆ ಯೋಗ್ಯರಾ ಅಂತ. ನನ್ನ ಯೋಗ್ಯತೆಯ ಬಗ್ಗೆ ಪ್ರಶ್ನೆ ಮಾಡ್ತಿದ್ಯಾ? ಪಂಡಿತ ರಾಮಕೃಷ್ಣ, ನಿನಗೆ ನನ್ನ ಜೊತೆ ದ್ವಂದ್ವ ಮಾಡೋ ಯೋಗ್ಯತೆ ಇಲ್ಲ. ಹಾಗಾದ್ರೆ ಮಾಡಿ ತೋರಿಸಿ. ನೀವು ಯಾವುದೇ ವಸ್ತುನಾದ್ರೂ ನನ್ಗಿಂತ ಜಾಸ್ತಿ ದೂರ ಎಸೆಯಕ್ಕಾಗತ್ತಾ? ಹಾ, ನಾನು ಹೀಗೆ ಮಾಡಬಲ್ಲೆ. ನಾನು ವಸ್ತುವಿನ ಜೊತೆ ನಿನ್ನನ್ನು ದೂರದಲ್ಲಿ ಎಸಿಬಲ್ಲೆ. ನೀವು ವ್ಯರ್ಥವಾಗಿ ಸಮಯನ ನಷ್ಟ ಮಾಡ್ತಾ ಇದ್ದೀರಾ ಪಂಡಿತ ರಾಮಕೃಷ್ಣ. ಇಲ್ಲ ದುರ್ಜನ ಮಹಾಶಯ, ಕಾಲಹರಣ ಮಾಡ್ತಿಲ್ಲ. ಇದು ತುಂಬಾ ಮುಖ್ಯವಾದ ವಿಷಯ. ನೀವು ಲಿಂಬನಿಗೆ ಆ ವಸ್ತುನ ನನ್ಕಿಂತ ಜಾಸ್ತಿ ದೂರ ಎಸೆಯೋದಕ್ಕೆ ಹೇಳಿ, ಇಲ್ಲ ಅಂದ್ರೆ ಸೋತೆ ಅಂತ ಒಪ್ಕೊಳಕ್ ಹೇಳಿ. ಆಗ್ಲಿ ಲಿಂಬ, ಇವ್ರೇನ್ ಹೇಳ್ತಾ ಇದಾರೋ ಅದನ್ನ ಅವ್ರಿಗಿಂತ ದೂರಕ್ಕೆ ಎಷ್ಟ್ ಬಿಟ್ಟು ತೋರಿಸ್ಬೇಕು. ಮರ, ಬಂಡೆ, ಅದೇನೇ ಆಗಿರ್ಲಿ, ಅದನ್ನ ನೀವು ಕೂಡ್ಲೆ ತರಿಸಿ. ಲಿಂಬ ನಿಮ್ಮಿಂದ ತುಂಬಾ ದೂರಕ್ಕೆ ಎಸಿತಾನೆ. ಸರಿ, ಇದೇ ಆ ವಸ್ತು. ಇದನ್ನ ನನ್ಗಿಂತ ದೂರ ಎಷ್ಟು ತೋರಿಸಿ ನೋಡೋಣ. ಪೂರ್ತಿ ಶಕ್ತಿನ ಬಳಸ್ಕೊಂಡು ಎಷ್ಟು ದೂರ ಎಸೆಯಕ್ಕಾಗುತ್ತೋ ಅಷ್ಟು ದೂರ ಎಸಿರಿ. ಈ ರಾಮಕೃಷ್ಣ ಏನು ಮಾಡಬೇಕು ಅಂತಿದ್ದಾನೆ? ನಿನ್ನನ್ನ ಪರಿಹಾಸ ಮಾಡ್ತಿದ್ಯಾ ಪಂಡಿತ ರಾಮಕೃಷ್ಣ? ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನೋಡಿ, ನಾನು ಎಷ್ಟು ಗಂಭೀರವಾಗಿದ್ದೀನಿ. ನೀವಿದನ್ನ ಸಂಪೂರ್ಣ ಶಕ್ತಿ ಬಳಸ್ಕೊಂಡು ಎಷ್ಟು ದೂರ ಎಸೆಯಕ್ಕಾಗುತ್ತೋ ಅಷ್ಟು ದೂರ ಎಸಿರಿ. ತಗೊಳ್ಳಿ. ಲಿಂಬ ಮಹೋದಯ, ನೀವು ಇನ್ನೊಂದ್ಸಲ ಪ್ರಯತ್ನ ಪಡ್ತೀರಾ? ತಗೊಳ್ಳಿ ತಗೊಳ್ಳಿ. ಪಂಡಿತ ರಾಮಕೃಷ್ಣ, ಈಗ ನಿನ್ನ ಬಾರಿಯು. ಖಂಡಿತವಾಗ್ಲು ಕೊನೆಗೆ ಪ್ರತಿಸ್ಪರ್ಧಿದೆ ಅಲ್ವಾ? ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ಪಂಡಿತ ರಾಮಕೃಷ್ಣರೇ, ನೀವಿಲ್ಲಿ ಮೋಸ ಮಾಡಿದ್ದೀರಾ. ಇಲ್ಲ ಇಲ್ಲ ದುರ್ಜನ ಮಹಾಶಯ, ನಿಮ್ಗೆ ನೆನ್ಪಿಲ್ಲ ಅಂತ ಅನ್ಸುತ್ತೆ. ಈ ಸ್ಪರ್ಧೆ ಬಲ ಮತ್ತೆ ಬುದ್ಧಿಯದು. ಬುದ್ಧಿ ಬಲವನ್ನ ಸೋಲ್ಸ್ಬಿಡ್ತು. ಪಂಡಿತ ರಾಮಕೃಷ್ಣರೇ, ಬಹುಶಃ ನೀವು ಮರ್ತಿದ್ದೀರಾ ಅನ್ಸುತ್ತೆ. ಇನ್ನು ನೀವು ನನ್ನ ಇನ್ನೊಬ್ಬ ಶಿಷ್ಯ ಸಿಂಹನ್ ಜೊತೆಗೂ ಹೋರಾಡಬೇಕಾಗಿದೆ. ಸರಿ ಸರಿ ಸರಿ, ಸರಿಯಾಗಿ ಹೇಳ್ತಾ ಇದ್ದೀರಾ ಮಹೋದಯ. ನಾನದಕ್ಕೆ ತಯಾರಾಗಿದ್ದೀನಿ. ಆದರೆ ಈ ಬಾರಿ ಪ್ರಥಮ ಅವಕಾಶವನ್ನ ವಿರೋಧಿ ಸಿಂಹನಿಗೆ ಕೊಡಲಾಗುತ್ತೆ. ಅವರೇ ನಿರ್ಧರಿಸ್ತಾರೆ ಈ ಸ್ಪರ್ಧೆ ಯಾವ ರೀತಿ ನಡಿಬೇಕು ಅಂತ. ಯಾಕಂದ್ರೆ ನೀವು ಪಂಡಿತ ರಾಮಕೃಷ್ಣ, ನೀವು ನಿಮ್ಮ ಚತುರತೆಯಿಂದ ಯಾವ ಜಾಲವನ್ನು ಬೇಕಾದರೂ ಭೇದಿಸಬಲ್ಲರು. ಗುರುಗಳೇ, ನಮಗೆ ಅರ್ಥವಾಗುತ್ತಿಲ್ಲ, ನೀವು ಪಂಡಿತ ರಾಮಕೃಷ್ಣರ ಪಕ್ಷದಲ್ಲಿದ್ದೀರೋ ಅಥವಾ ಸಿಂಬಾರವರ ಪಕ್ಷದಲ್ಲ? ಮಹಾರಾಜರೇ, ನಾನು ಕೇವಲ ಸಿದ್ಧಾಂತದ ಪಕ್ಷದ ಕಡೆ.
ಮೊದಲನೇ ಬಾರಿ ನಿರ್ಣಯವನ್ನ ಪಂಡಿತ ರಾಮಕೃಷ್ಣ ತಗೊಂಡ ಈ ಸ್ಪರ್ಧೆ ಹೇಗಿರ್ಬೇಕು ಅಂತ. ಆದ್ರೆ ಈ ಬಾರಿ ವಿರೋಧಿ ಸಿಂಬನಿಗೇನೆ ಈ ನಿರ್ಣಯ ತಗೊಳ್ಳುವಂತ ಅವಕಾಶ ಕೊಡಬೇಕಾಗಿದೆ. ಆದ್ರೆ ಗುರುವರ್ಯ ಯಾವುದೇ ಯಾಕಂದ್ರೆ ಗೀಕಂದ್ರೆ ಇಲ್ಲ ರಾಮಕೃಷ್ಣ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಮಹಾರಾಜ, ಯಾರು ವಿಜಯನಗರದ ಸಾಮ್ರಾಜ್ಯದ ಮೇಲೆ ಆಕ್ಷೇಪಣೆಯನ್ನ ಮಾಡಬಾರದು. ಈ ಎಲ್ಲ ಸ್ಪರ್ಧೆಗಳು ಸಹ ಆತ್ಮಸಾಕ್ಷಿಯಾಗಿ ಸರಿಯಾಗಿರ್ಬೇಕು ಮಹಾರಾಜ. ಮತ್ತೆ ನನಗೆ ಗೊತ್ತಿಲ್ಲ, ಇಲ್ಲಿರುವಂತ ಯಾರಾದ್ರೂ ಹೇಳಬಹುದು ವಿಜಯನಗರದ ನಿವಾಸಿಗಳು ಯಾರಾದ್ರೂ ಪಕ್ಷಪಾತವನ್ನ ಮಾಡ್ತಾ ಇದ್ದೀವಿ ಈ ಸ್ಪರ್ಧೆಯಲ್ಲಿ ಅಂತ, ಅದು ಗೆಲುವಿಗೋಸ್ಕರ. ಹೌದು ಮಹಾರಾಜ, ರಾಜಗುರು ತಥಾಚಾರ್ಯರ ಮಾತು ಸತ್ಯವಾಗಿದೆ. ಈ ಬಾರಿ ಮೊದಲನೇ ಅವಕಾಶ ನಮಗೆ ಸಿಗ್ಬೇಕಾಗುತ್ತೆ. ಈಗೇನ್ ಮಾಡ್ತೀಯ ರಾಮ? ತಥಾಚಾರ್ಯ ನಾವು ಹೊಡೆಸ್ಕೊಳ್ಳೋರ್ಗು ನಮ್ಮನ್ ಸುಮ್ನೆ ಬಿಡಲ್ಲ. ಸುಮ್ನಿರು ಬಂದು, ಸುಮ್ನಿರು. ಸರಿ, ನಿಮಗೆ ಅವಕಾಶ ದೊರೆಯುತ್ತದೆ ನೀವೇ ನಿರ್ಣಯ ಮಾಡಲು ಈ ಸ್ಪರ್ಧೆ ಯಾವ ರೀತಿ ನಡೆಯಬೇಕೆಂದು. ಮಹಾರಾಜರೇ, ಈ ಬಾರಿ ಮಲ್ಲ ಕಂಬದ ಸ್ಪರ್ಧೆ ನಡೆಯುತ್ತೆ. ಮಲ್ಲಸ್ತಂಭ? ಹಾಗಾದ್ರೆ ಈ ಮಲ್ಲಸ್ತಂಭ ಅಂದ್ರೆ ಏನು? 2 ಕಂಬಗಳನ್ನ ಭೂಮಿಯಲ್ಲಿ ಹೂಳಲಾಗುತ್ತೆ. 8 ಗಜ ಒಳಗೆ ಮತ್ತು 8 ಗಜ ಹೊರಗೆ. 2 ಸ್ಪರ್ಧಿಗಳು ಅದನ್ನ ತೆಗೆಯೋ ಪ್ರಯತ್ನ ಮಾಡ್ಬೇಕಾಗುತ್ತೆ. ಮತ್ಯಾರು ಕಡಿಮೆ ಸಮಯದಲ್ಲಿ ಅದನ್ನ ತೆಗಿತಾರೋ ಅವರು ವಿಜಯಶಾಲಿ ಆಗ್ತಾರೆ. ನೀನೀಗ ಸ್ಪರ್ಧೆಗೆ ತಯಾರಾಗಿದ್ಯಾ? ಹೇಳಿ ಆಚಾರ್ಯ. ಪಂಡಿತ ರಾಮಕೃಷ್ಣ, ನೀವು ಈ ಸ್ಪರ್ಧೆಗೆ ತಯಾರಾಗಿದ್ದೀರೇ? ಇಲ್ಲ ಇಲ್ಲ, ಈಗ ಇಲ್ಲ ಅನ್ನೋದಕ್ಕೆ ಅವಕಾಶವಿಲ್ಲ ಪಂಡಿತ ರಾಮಕೃಷ್ಣ. ನೀವು ಈ ಸವಾಲನ್ನು ಸ್ವೀಕರಿಸುತ್ತೀರಾ? ಈಗ ನೀವು ಹಿಂದೇಟು ಹಾಕೋ ಹಾಗಿಲ್ಲ. ಇಲ್ಲ, ನೀನೀಗ ಆಡ್ಲೇಬೇಕು. ಇಲ್ಲ, ನಾನು ಹೇಳ್ತಾ ಇದ್ದೀನಿ, ನೀನು ಪಂದ್ಯ ಆಡ್ಲೇಬೇಕು. ಇಲ್ಲ ಗುರುವಯ್ಯ, ನಾನ್ ಇವತ್ತು ಆಡೋದಿಲ್ಲ. ನಾನು ಖಂಡಿತವಾಗ್ಲೂ ನಾಳೆ ಆಡ್ತೀನಿ. ಈಗ ಮತ್ತೆ ಸಮಯವನ್ನೇಕೆ ಕೇಳುತ್ತಿರುವಿರಿ? ಸ್ಪರ್ಧೆಯ ಬಗ್ಗೆ ನಿಮಗೆ ಗೌರವವಿಲ್ಲವೇನೋ? ದುರ್ಜನ ಮಹಾಶಯ, ನಾನು ಕುಸ್ತಿಪಟ್ಟು ಅಲ್ವಲ್ಲ. ಪಂಡಿತ ರಾಮಕೃಷ್ಣ, ಈಗ ನೀವು ಸ್ಪರ್ಧೆಯಿಂದ ಹೋಗೋ ಹಾಗಿಲ್ಲ. ನೀವು ಇವತ್ತೇ ಇದನ್ನ ಪೂರ್ಣಗೊಳಿಸಬೇಕು. ಇಲ್ಲ ಗುರುವರ್ಯ, ನಾನು ದಿನಕ್ಕೆ ಒಂದೇ ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸೋದು. ನೀನು ಸ್ಪರ್ಧಾರ್ಥಿಯಾಗಲ್ಲ ಆಡ್ದೆ, ನೀನು ಅದನ್ನ ಬುದ್ಧಿವಂತಿಕೆಯಿಂದ ಗೆದ್ದೆ ಅಲ್ವಾ? ನೀವು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನಗಂತೂ ಇವತ್ತು ಖಂಡಿತವಾಗ್ಲೂ ನನ್ನ ತಲೆಗೆ ಸುಸ್ತಾಗಿ ಹೋಗಿದೆ. ತಲೆ ಸುಸ್ತಾಗಿ ಹೋಗಿದ್ಯಾ? ತಲೆಗೆ ಯಾವತ್ತಾದ್ರೂ ಸುಸ್ತಾಗತ್ತೇನಪ್ಪ? ಯಾರತ್ರ ತಲೆ ಇರುತ್ತೋ ಗುರುವರ್ಯ, ಅವ್ರ ತಲೆಗೆ ಸುಸ್ತಾಗತ್ತೆ. ಇದ್ಯಾವ ತರದ್ ನ್ಯಾಯ? ಯಾವುದೇ ವ್ಯಕ್ತಿ ಒಂದಿನದಲ್ಲಿ 2 ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಇನ್ನೊಬ್ಬ ಒಂದೇ ಸ್ಪರ್ಧೆಯಲ್ಲಿ. ಆಗಲಿ ಪಂಡಿತ ರಾಮಕೃಷ್ಣ, ನಿಮಗೆ 1 ದಿನದ ಗಡುವು ನೀಡಲಾಗುತ್ತೆ. ತೆಗೆದುಕೊಳ್ಳಿ. ಈ ಬಾರಿ ನಾನು ನೋಡುತ್ತೇನೆ ಏನು ಮಾಡುವಿರಿ ಎಂದು. ಈಗ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಲ್ವಾ ಪಂಡಿತ ರಾಮಕೃಷ್ಣ? ಇಲ್ಲ ಇಲ್ಲ ಗುರುವರ್ಯ. ಎಂತ ಹಣೆ ಬರ ನಿಂದು ರಾಮ? ಸಮಸ್ಯೆನೂ ವಿಚಿತ್ರವಾಗೇ ಬರತ್ತೆ. ನಿನಗಂತೂ ಹೊಲದಲ್ಲಿ ಹುಲ್ಲು ತೆಗೆಯಕ್ ಬರಲ್ಲ, ಈ ಕಂಬನ್ ಹೇಗೆ ಎತ್ತತ್ಯಾ ಇನ್ನು? ಯಾಕೆ ಪಂಡಿತ ರಾಮಕೃಷ್ಣ, ಸ್ತಂಭ ನೋಡಿದ ಕೂಡಲೇ ಬೆವರು ನೀರು ಇಳಿತಾ ಇದೆಯಾ? ನಾಳೆ ಈ ಸ್ತಂಭನ ಎತ್ತೋ ಸಮಯದಲ್ಲಿ ಜೀವ ಹೋಗದೆ ಇದ್ರೆ ಸಾಕು.